ನಾವ್ಯಾಕೆ ಒಳ್ಳೆ ಕರ್ಮಗಳನ್ನ ಮಾಡಬೇಕು? ಕಲಿಯುಗದಲ್ಲಿ ಕೆಟ್ಟ ಕೆಲಸ ಮಾಡೋರ್ಗೆ ಬಹಳ ಬೇಗ ಒಳ್ಳೇದಾಗುತ್ತೆ. ಸೊ ನಾವು ಕೆಟ್ಟ ಕೆಲಸ ಮಾಡೋಣ ಅಂತ ಡೈರೆಕ್ಟ್ ಆಗಿ ಎಷ್ಟು ಜನ ಮಾತಾಡ್ತಾರೆ. ಸೊ ಈ ತರ ಹೇಳೋರಿಗೆ ನೀವೇನ್ ಹೇಳ್ತೀರಾ? ಒಳ್ಳೆ ಕೆಲಸ ಮಾಡಿದವ್ರಿಗೆ ಕೆಟ್ಟದಾಗ್ತಾ ಇರ್ತದೆ, ಕೆಟ್ಟ ಕೆಲಸ ಮಾಡೋರೆಲ್ಲ ಜಾಲಿಯಾಗಿರ್ತಾರೆ, ಮಜಾ ಮಾಡ್ತಿರ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ. ಈ ದುರ್ಯೋಧನ ಅವನಿದ್ದಷ್ಟು ದಿನ ರಾಜ್ಯವಾಳ್ದ, ಚೆನ್ನಾಗೇ ಇದ್ದ, ಖುಷಿಯಾಗಿದ್ದ. ಸತ್ತ ಮೇಲೂ ಸ್ವರ್ಗಕ್ಕೆ ಹೋದ. ರಾವಣನು ಅಷ್ಟೇ, ಇರೋ ತನಕ ಚೆನ್ನಾಗಿ ಅನುಭವ ಮಾಡ್ದ, ಅವನ್ ಸತ್ತ ಮೇಲೆ ಸ್ವರ್ಗಕ್ಕೂ ಹೋದ. ರಾಮನ ಬಾಣಕ್ಕೆ ಬಿದ್ದು ಮುಕ್ತಿನೂ ಆಗೋಯ್ತು ಅವನಿಗೆ. ಒಳ್ಳೆಯವನಾಗಿದ್ರೆ ಏನ್ ಪ್ರಯೋಜನ? ರಾಮ ಒಳ್ಳೆಯವನಾಗಿದ್ದ, ವನವಾಸ ಮಾಡ್ಬೇಕಾಯ್ತು 14 ವರ್ಷ. ಕೇಳಿದ್ರೆ ಇದು ತರ್ಕದಲ್ಲಿ ಆ ಥರ ಅನ್ಸುತ್ತೆ. ಒಳ್ಳೇದು ಮಾಡಿದವನು ಆರಾಮಾಗಿ ನಿದ್ದೆ ಮಾಡ್ತಾನೆ, ಕೆಟ್ಟದ್ದು ಮಾಡಿದವನು ಒಳಗಡೆ ಚುಚ್ಚುತ್ತಾ ಇರುತ್ತೆ, ಅವನು ನಿದ್ದೆನೂ ಬರೋದಿಲ್ಲ. ಒಳಗಡೆ ಇರ್ತಕ್ಕಂಥ ಪೀಡೆ ಅದು ಅವನೇ ಬಲ್ಲ. ನಾವು ಅನ್ಕೊಂಡ್ಬಿಡ್ತೀವಿ ಬೇರೆಯವರೆಲ್ಲ ಇವರೆಲ್ಲ ಕೆಟ್ಟದ್ದು ಮಾಡಿ ಖುಷಿಯಾಗಿದ್ದಾರೆ ಅಂತ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತದೆ. ಆದರೆ ಇವತ್ತು ಕೆಟ್ಟದ್ದು ಮಾಡಿದವನೊಬ್ಬ ಒಳ್ಳೇದು ಅನುಭವಿಸ್ತಾ ಇದ್ದ ಅಂತಂದ್ರೆ ಅವನು ಯಾವುದೋ ಒಳ್ಳೇದು ಮಾಡಿ ಇರ್ತಾನೆ. ಹಿಂದೆ ಒಳ್ಳೇದು ಮಾಡಿದ್ರೆ ಫಲ ಈ ಮೊದಲು ಸಿಗ್ತಾ ಇದೆ, ಆಮೇಲೆ ಕೆಟ್ಟದ್ದು ಮಾಡಿದ್ರೆ ಫಲ ಸ್ವಲ್ಪ ಅದಾದ್ಮೇಲೆ ಸಿಗತ್ತೆ. ಅವನಿಗೆ ಫಲ ಸಿಗೋದಂತೂ ಖಂಡಿತ.